ಶುಭಾಶಯಗಳು. ಇವತ್ತು ವೈದ್ಯರ ದಿನಾಚರಣೆ. ಇವತ್ತು BC ರಾಯ್ ಅಂತ ಡಾಕ್ಟರ್ BC ರಾಯ್ ಹೆಸರಿನಲ್ಲಿ ಪ್ರತಿ ಜುಲೈ 1ನೇ ತಾರೀಕು ವೈದ್ಯರ ದಿನಾಚರಣೆಯಾಗಿ ಮಾಡ್ತೀವಿ. ಅವರು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಆಗಿದ್ದರು ಮತ್ತು ವೈದ್ಯಕೀಯ ಲೋಕದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದು ಒಂದು ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಅಂತಿದೆ ಅದು ಮತ್ತೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿನ ಒಂದು ಉನ್ನತ ಶ್ರೇಣಿಗೆ ಬರಬೇಕಾದ್ರೆ ಮುಖ್ಯ ಕಾರಣಕರ್ತರು ಅವರಾಗಿರ್ತಾರೆ. ಅವರ ಹೆಸರಿನಲ್ಲಿ ನಾವು ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಜುಲೈ 1ನೇ ತಾರೀಕು ಮಾಡ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ಅವರ ಒಂದು ಆಚರಣೆಗೆ ಅನುಸಾರವಾಗಿ ವೈದ್ಯಕೀಯ ದಿನಾಚರಣೆಯನ್ನು ಮಾಡ್ತೀವಿ. ವಿಶೇಷವಾಗಿ ಇವತ್ತಿನ ದಿವಸ ವೈದ್ಯರು ಯಾವುದೇ ರೀತಿಯ ರಜೆ ತಗೊಳ್ಳಲ್ಲ. ಎಲ್ಲಾ ದಿನಾಚರಣೆಗಳಿಗೂ ರಜೆ ಇರುತ್ತೆ, ಆದರೆ ವೈದ್ಯಕೀಯ ದಿನಾಚರಣೆಗೆ ವೈದ್ಯರು ಸಹ ರಜೆ ತಗೊಳ್ಳದೆ ಸೇವಾ ಮನೋಭಾವದಿಂದ ಜನರಿಗೆ ಒಂದು ಏನು ಜನರು ವೈದ್ಯರ ಬಗ್ಗೆ ಏನು ಒಂದು ಮನೋಭಾವವನ್ನು ಹೊಂದಿದೆ ಅದಕ್ಕೆ ಸರಿಯಾಗುವಂತೆ ಒಂದು ಸೇವಾ ಮನೋಭಾವದಲ್ಲಿ ಕೆಲವೊಂದು ಆರೋಗ್ಯ ಶಿಬಿರಗಳನ್ನ ಮಾಡ್ತಕ್ಕಂಥದ್ದು ಇರಬಹುದು. ಮತ್ತೆ ವೈದ್ಯಕೀಯ ಒಂದು ಸೇವೆ ಸಲ್ಲಿಸಲಿಕ್ಕೆ ಅದು ಸಂಶೋಧನೆಗಳು ನಡೆಸೋದಿರಬಹುದು. ಮತ್ತೆ ವೈದ್ಯಕೀಯ ಕೆಲವು ಕಾಲೇಜುಗಳಲ್ಲಿ ಸೆಮಿನಾರ್ಗಳನ್ನು ನಡೆಸ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಒಂದು ಸಮಾರಂಭಗಳನ್ನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಮಾಡ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ವೈದ್ಯಕೀಯ ಲೋಕದಲ್ಲಿ ಏನಾದರೂ ಒಳ್ಳೆ ಯಶಸ್ಸನ್ನು ಗಳಿಸಿ ಸತ್ತಿರ್ತಕ್ಕಂಥವ್ರಿಗೆ ಇವತ್ತು ಶ್ರದ್ಧಾಂಜಲಿ ಸಲ್ಲಿಸ್ತಕ್ಕಂಥದ್ದು ಮತ್ತೆ ಒಳ್ಳೆ ಹೆಸರನ್ನ ಪಡೆದಿರ್ತಕ್ಕಂಥದ್ದು. ಉದಾಹರಣೆಗೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಅತ್ಯಂತ ಹೆಸರನ್ನು ತಗೊಂಡಿರ್ತಕ್ಕಂಥವ್ರು. ಇವತ್ತು ಅವರಿಗೆ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಘಟಕ ಇವತ್ತು ಅವರನ್ನ ಬೆಂಗಳೂರಿನಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಆ ರೀತಿಯಾಗಿ ಆಯಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವೈದ್ಯರುಗಳನ್ನ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಹ ಇವತ್ತು ಒಂದು ಇಲ್ಲಿ ಬಂದಿರತಕ್ಕಂಥ ಗ್ರಾಹಕರಿಗೆ ವಿಶೇಷವಾಗಿ ಕೆನರಾ ಬ್ಯಾಂಕಿನ ಸಿಬ್ಬಂದಿ ವರ್ಗ ಮತ್ತು ಗ್ರಾಹಕರಿಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಿ ಮತ್ತೆ ಶುಗರ್ ಟೆಸ್ಟ್ ಅನ್ನ ಮತ್ತೆ BP ಅನ್ನ ಉಚಿತವಾಗಿ ಮಾಡ್ತೀವಿ. ಮತ್ತೆ ಯಾವುದೇ ರೀತಿಯ ತೋರಿಸ್ಕೋಬೇಕಾದ್ರೂ ಸಹ ವೈದ್ಯರು ಸಹ ಈ ತರ ತೋರಿಸ್ಕೋಬಹುದು. ಇವತ್ತಿನ ದಿವಸ ಅವ್ರಿಗೆ ಯಾವುದೇ ಅಂತ ಇಲ್ಲೇ ಆಗಲಿ ಇಲ್ಲ ನಮ್ಮ ಆಸ್ಪತ್ರೆಗಾಗ್ಲಿ ಬಂದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಇವತ್ತು ಸೇವಾ ಶುಲ್ಕ ಇರೋದಿಲ್ಲ. ಇವತ್ತು ಇದಕ್ಕೆ ನಾವು ನಮ್ಮ ಕೆನರಾ ಬ್ಯಾಂಕಿನ ಸಾರಿನ ವ್ಯವಸ್ಥಾಪಕರನ್ನ ಭೇಟಿ ಮಾಡಿದಾಗ ಅವರು ತುಂಬ ಹೃದಯದಿಂದ ಬಂದು ಈ ಕಾರ್ಯಕ್ರಮವನ್ನು ಮಾಡಿ ಗ್ರಾಹಕರಿಗೆ ಅನುಕೂಲವಾಗಬೇಕಿದ್ದ ನಾವೆಲ್ಲಾ ರೀತಿಯಿಂದ ಸಹಕಾರ ಕೊಡ್ತೀವಿ ಅಂತ ಹೇಳಿ ಇವತ್ತು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ.